ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಗ್ರಾಮ ಆಡಳಿತಾಧಿಕಾರಿಗೆ 2024 ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ನೋಟಿಫಿಕೇಷನ್ಸ್ ಇದ್ದಾವೆ. ಏನು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, KL ಬಂದುಬಿಟ್ಟು ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2024 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಅಂತ ಹೇಳಿದ್ರೆ, ಗ್ರಾಮ ಆಡಳಿತಾಧಿಕಾರಿ ಅರ್ಜಿ ಮತ್ತು ಶುಲ್ಕ ಸ್ಥಿತಿ ಲಿಂಕ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಂದರೆ ನೀವು ಟ್ರಾನ್ಸಾಕ್ಷನ್ ಅಂದರೆ ಪೇಮೆಂಟು ಸಕ್ಸಸ್ಫುಲ್ಲಾಗಿ ಬಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ನೀವು ಇಲ್ಲಿ ಏನು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ. ನಾನೀಗ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡ್ತೀನಿ. ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಈ ಥರ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಿ. ಈ ಥರ ಪ್ರೊಫೈಲ್ ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲೇನು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಮತ್ತು ಎಕ್ಸಾಮ್ ಡಿಸ್ಟಿಕ್ ಯಾವುದು ಅಂತ ತೊಗೊಂಡಿರೋ ಅಂತ ಬರುತ್ತೆ. ಇಲ್ಲಿ ನೋಡಿ ಲಾಸ್ಟ್ ನೋಡ್ಬೋದು, ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಇದೆ. ಅದು ಕೆಳಗಡೆ ನೋಡ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಇದೆ. ಈ ಥರ ಬಂದಿರಬೇಕು. ಇಲ್ಲಿ ಏನಾದರೂ ಫೇಲ್ ಅಂತ ಬಂದಿದ್ರೆ ಮತ್ತೆ ನೀವು ಸಮಸ್ಯೆ ಆಗುತ್ತೆ. ಈ ಥರ ಟ್ರಾನ್ಸಾಕ್ಷನ್ ಫೇಲ್ ಅಂತ ಬಂದರೆ ಕೂಡ ಲಿಂಕ್ ಇರುತ್ತೆ, ನೀವೇನನ್ನು ಸಕ್ಸಸ್ಫುಲ್ ಮಾಡ್ಕೋಬೋದು. ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆಯಲ್ಲ, ಇದನ್ನು ಬಂದಿದೆ ಇಲ್ವ ಅಂತೇಳಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದು ಚೆಕ್ ಮಾಡ್ಕೊಂಡ ತಕ್ಷಣ ಬ್ಯಾಕ್ ಬನ್ನಿ. ಇಲ್ಲಿ ಒಂದು ನಿಮಿಷ. ಇಲ್ಲಿ ಕ್ಲಿಯರ್ ಅಂತ ಇದೆಯಲ್ಲ, ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ಬ್ಯಾಕ್ ಬರ್ತೀರಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ವಾಪಸ್ಸು ನೇಮಕಾತಿಗೆ ಹೋಗಿ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಮೇಲೆ ಕ್ಲಿಕ್ ಮಾಡಿ. ಮತ್ತು ಪ್ರಕಟಣೆ ಅಂತ ಇದೆ, ಈ ಪ್ರಕಟಣೆ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದಿಷ್ಟು ನಿಮ್ಮ ನೋಟಿಫಿಕೇಷನ್ ಕೊಟ್ಟಿದ್ದಾರೆ KA ಅವರು, ಅದನ್ನು ನೋಡ್ಬೋದು. ಒಂದು ನಿಮಿಷ ಓಪನ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಥವಾ ಹಾಜರಾಗಿ ಕನಿಷ್ಠ 50 ಅಂಕಗಳ ಪಡೆಯದ ಅಭ್ಯರ್ಥಿಗಳಿಗೆ ದಿನಾಂಕ 27/10/2024 ನಡೆಯಲಿರುವ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ನಡೆಸ್ತಾ ಇದ್ದಾರೆ ಇವರು. 150 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಮಿನಿಮಮ್ 50 ಮಾರ್ಕ್ಸ್ ತೊಗೊಂಡು ಎಲಿಜಿಬಲ್ ಆಗಬೇಕಾಗತ್ತೆ. ಅದ್ರ ಬಗ್ಗೆ ಇರುವಂಥದ್ದು. ಮತ್ತೇನು ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರು ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕು ಅಂತ ಹೇಳಿದ್ರೆ, ಈ ಗ್ರಾಮ ಆಡಳಿತಾಧಿಕಾರಿಗೆ ಯಾರ್ಯಾರು ನೀವು ಅಪ್ಲಿಕೇಶನ್ ಹಾಕಿದ್ರು ಎಲ್ಲರೂ ಬರೀಲೇಬೇಕಾಗತ್ತೆ. ಮೊದಲೇನಾದರೂ ನೀವು KPSCಲಿ ಅಲ್ಲಿ ಇಲ್ಲಿ ನಾವು ಕಡ್ಡಾಯ ಕನ್ನಡ ಬರೆದೀವ್ರಿ, ಪಾಸ್ ಆಗ್ಯವ್ರಿ ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲರೂ ಬರೀಬೇಕಾಗತ್ತೆ. ಈ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು. ದಿನಾಂಕ 29/9/2024 ನಡೀತದ್ದು ಎಕ್ಸಾಮು. ಸೆಪ್ಟೆಂಬರ್ ನಡೆಯುತ್ತೆ. ರಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸಲು ವೇಳಾಪಟ್ಟಿಯನ್ನು ಈಗಾಗಲೇ ವೆಬ್ಸೈಟ್ನ ಪ್ರಕಟಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ನಿರ್ದೇಶನ ಕನ್ನಡ ಭಾಷಾ ಪರೀಕ್ಷೆ ಹಾಜರಾಗಿ 150 ಅಂಕಗಳಿಗೆ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು ಹೊಂದಿದ್ದಾರೆ. ನೋಡಿ, ಏನೂ ಯಾರೂ ಬಿಡುವಂಗಿಲ್ಲ. ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಪರೀಕ್ಷೆ ಹಾಜರಾಗತಕ್ಕದ್ದು ಅಂತ ಇದೆ. ಹೀಗಾಗಿ ಎಲ್ಲರೂ ಅದನ್ನು ಬರೀಬೇಕಾಗುತ್ತೆ. ಮತ್ತು ನೋಡ್ಬೋದು, ಇಲ್ಲಿ VAO ಪರೀಕ್ಷೆ ವೇಳಾಪಟ್ಟಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮ್ ಟೇಬಲ್ ಡೌನ್ಲೋಡ್ ಆಗುತ್ತೆ. ನೋಡ್ಬೋದು, ಡಿಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ, ನೋಡ್ಬೋದು. ಲಾಸ್ಟಿಗೆ ಅಸಿಸ್ಟೆಂಟ್ ಇಂಜಿನಿಯರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿರುವಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದೆ. ಇಲ್ಲಿ ನೋಡ್ಬೋದು 29/9/2024 ಏನಿರುತ್ತೆ ಅಂತ ಹೇಳಿದ್ರೆ ಡೇಟ್ ಇದೆ, ಸಂಡೇ. ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇರುತ್ತೆ.
29ನೇ ತಾರೀಕಿಗೆ ಕನ್ನಡ ಕಂಪಲ್ಸರಿ ಎಕ್ಸಾಮ್ 10:30ರಿಂದ 12:30ವರೆಗೆ ಇರುತ್ತೆ. ಮತ್ತು JTTC ಕೂಡ ಅವತ್ತೇ ಇದೆ ನೋಡಿ. ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲಿ ನೋಡ್ಬೋದು. ಮತ್ತು ಸಂಡೇ 27ನೇ ತಾರೀಕಿಗೆ 29ಕ್ಕದ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ. ಮತ್ತು ನೆಕ್ಸ್ಟ್ ಮಂತು 27ನೇ ತಾರೀಕಿಗೆ 27/10/2024 ಸಂಡೇ 10:30 AM ಇಂದ 12:30 PM ವರೆಗೆ ಪೇಪರ್ 1 ಇರುತ್ತೆ. 2:30 PM ಇಂದ 4:30 PM ವರೆಗೆ ಪೇಪರ್ 2 ಇರುತ್ತೆ. ಸೂಚನೆ ನೋಡ್ಬೋದು. ದಿನಾಂಕ 20/7/2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲಾಗುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ 11/8/2024 ನಡೆಯಲಿರುವ ಸಹಾಯಕ ಇಂಜಿನಿಯರ್ ಹುದ್ದೆಗಳ ಪರೀಕ್ಷೆಗೆ ಅವಕಾಶ ನೀಡುವುದಿಲ್ಲ ಅಂತಿದೆ. ಅಂತೇಳಿದ್ರೆ 11/8 ಮತ್ತೇನು ಅಂತೇಳಿದ್ರೆ ಸಹಾಯಕ ಇಂಜಿನಿಯರ್ ಪರೀಕ್ಷೆ ಕೂಡ ನಡೆಯುತ್ತೆ ಸಿವಿಲ್, ಅದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಯಾರೂ ಅಟೆಂಡ್ ಆಗೋದಿಲ್ಲ ಅವರಿಗೆ. ಅದೇ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಏನಿರುತ್ತಲ್ಲ ಅದು ಎಲ್ಲರೂ ಕಂಪಲ್ಸರಿ ಇರುತ್ತೆ, ಬರೀಬೇಕಾಗುತ್ತೆ. ಈ ಒಂದು ಸಲ ನಾವು KA ಪಾಸ್ ಆಗಿದ್ದೇವ್ರಿ ಅನ್ನುವಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗಿದ್ರೆ ಅಥವಾ KPSCಯಲ್ಲಿ ಏನಾದರೂ ನೀವು ಅಟೆಂಡ್ ಆಗಿ ಪಾಸ್ ಆಗಿದ್ದರೆ ಅದಕ್ಕೇನು ವಿನಾಯಿತಿ ಕೊಡೋದಿಲ್ಲ. ಇಲ್ಲಿ KA ಏನಾದರೂ ಒಂದು ಸಲ ಮೊದಲೇನೋ ಹಿಂದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೇನು ಎಕ್ಸೆಪ್ಷನ್ಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬರೀಬೇಕಾಗತ್ತೆ ಅನಿಸ್ತದೆ. ಇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು ಅಟೆಂಡ್ ಆಗ್ತಿರೋ ಅವ್ರು ಮತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೀವು ಅಟೆಂಡ್ ಆಗಬೇಕಾಗುತ್ತೆ. ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.